ಅನ್ನೋದಂತ ಅಲ್ಲ, ಸಣ್ಣ ಪುಟ್ಟ ವ್ಯವಹಾರಿಕ ಸಂಬಂಧ ನಮ್ಮ ಅವರ ಮಧ್ಯೆ ನಡೆದಿದೆ. ಅದು ಅವರು ಮರ್ತೋಗಿರ್ಬೋದೇನೋ. ಯಾಕಂದ್ರೆ ಪಾಪ ಎಲೆಕ್ಷನಲ್ಲಿ ಸೋತಿದ್ದಾರೆ, ಡಿಪ್ರೆಷನ್ ಇರ್ಬೋದು, ವಯಸ್ಸಾಗಿದೆ ಅದಿರ್ಬೋದು, ಅಥವಾ ಅವ್ರ ಸಹಚರರಿದ್ದಾರಲ್ಲ ಅವ್ರುಗಳು ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು. ಮೇ ಬಿ ಅದರಿಂದ ಅವ್ರು ಆ ರೀತಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಫ್ರೀ ಆದಾಗ ಒಂದ್ಸರಿ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿ, ನಾನು ಯಾರು ಏನು ಯಾವಾಗಿಂದ ಅವ್ರಿಗೆ ಪರಿಚಯ, ನಮ್ಮ ಅವರ ಮಧ್ಯೆ ಯಾವಾಗ ವ್ಯವಹಾರ ಸಂಬಂಧ ಒಂದು ಸರಿ ನಡೆದಿತ್ತು ಅಂತ ಹೇಳಿದ್ನಲ್ಲ, ಅದು ಯಾವಾಗ ನಡೆದಿತ್ತು ನಾನೇ ಅವ್ರ ಮುಂದೆ ಹೋಗಿ ಮಾತಾಡ್ತೀನಿ. ಅವ್ರು ಯಾಕೆ ಆ ಥರ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರಿಗೇನು ನನ್ನ ಮೇಲೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಕೊಡಲಿ ಸರ್, ನನಗೇನೆ ನಾನು ಏನು ಬಂದ್ರೂ ಎದುರ್ಸಕ್ಕೆ ನಾನು ರೆಡಿ ಇದ್ದೀನಿ. CIDಗಾರು ಕೊಡಲಿ, EDಗಾದರೂ ಕೊಡಲಿ, ಪರೀಕ್ಷೆನಾದರೂ ಮಾಡಲಿ. ನಾನು ಹೇಳ್ತಿದ್ದೀನಿ, ನಾನು ಯಾರಿಗೂ ಫಂಡಿಂಗ್ ಮಾಡಿಲ್ಲ. ಅವ್ರು ಯಾಕೆ ಹೇಳ್ತಿದ್ದಾರೆ ನನಗದು ಗೊತ್ತಿಲ್ಲ. ಅಲ್ಲ, ಅದು ಅವರೇ ಕೇಳಿ, ಅದ್ರ ಬಗ್ಗೆ ಅವರೇ ಬಂದು ಕೇಳಿ ಬಿಡಿ. ಈಗ ಅವರು ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನೇನು ತೆಂಗು ಮಾರು ದುಡ್ಡು ತಂದು ಕೊಟ್ಟನೋ, ಅಡಿಕೆ ಮಾರು ದುಡ್ಡು ತಂದು ಕೊಟ್ಟನೋ, ಏನೋ ಸಮಥಿಂಗ್, ಏನೋ ಕಬ್ಬು ಮಾರು ದುಡ್ಡು ತಂದು ಕೊಟ್ಟನೋ ಅಂತ ಏನೇನೋ ಕೇಳಿದ್ದಾರೆ. ಅದು ಏನು ಮಾರು ಅವ್ರು ದುಡ್ಡು ಕೊಟ್ಟಿದ್ದಾರೋ ಅಥವಾ ನಾನು ದುಡ್ಡು ಕೊಟ್ಟಿದ್ದೀನೋ ಹೇಳ್ತೀನಿ. ಅವ್ರಿಗಿರೋ ಸಂಬಂಧನ ಬಿಟ್ಟು ಬೇರೆಯವ್ರಿಗೆಲ್ರಿಗೂ ಯಾಕೆ ಪಾಪ ಸಂಬಂಧ ಕಟ್ಟಕ್ಕೆ ಹೋಗ್ತಿದ್ದಾರೆ? ವ್ಯವಹಾರ ಫಿನಿಶ್ ಆಗಿದೆ ಇಲ್ಲ ಇನ್ನೂ ಇದೆಯಾ ಮೇಡಮ್ ಅವರು ನಿಮ್ಮ ನಡುವೆ? ಇಲ್ಲ ಸರ್, ಒನ್ ಟೈಮ್ ಏನೋ ಒಂದು ಸಣ್ಣ ಪುಟ್ಟ ವ್ಯವಹಾರಗಳು ನಡೆದಿದೆ ಬಿಟ್ಟರೆ ಅವ್ರಿಗೆ ನಾನು ಗೊತ್ತೇ ಇಲ್ಲ ಅಂತ ಹೇಳಿದಾರಲ್ಲ. ಹೊಸದಾಗಿ ಪಾಪ ಈಗ ಬೇರೆಯವರ ಜೊತೆ ಸಂಬಂಧಗಳು ಬೆಳೆಸ್ತಾ ಇದ್ದಾರೆ, ವ್ಯವಹಾರಿಕವಾಗಿ ಸಂಬಂಧಗಳು ಹೇಳ್ತಿದ್ದಾರಲ್ಲ. ಈಗ ನರೇಂದ್ರ ಸ್ವಾಮಿ ಅವ್ರ ಜೊತೆ ಫಂಕ್ಷನ್ ಬಂದು ಹೋಗಿರುವಾಗ ಅಷ್ಟೇ ಇದೆ ಬಿಟ್ಟರೆ, ಹಂಗಂದ್ರೆ ನಾನು ಹೋಗ್ಬಿಟ್ಟು ನರೇಂದ್ರ ಮೋದಿ ಅವ್ರ ಜೊತೆ ಫೋಟೋ ತೆಗೆಸ್ಕೊತೀನಿ ಅಂದ ತಕ್ಷಣ ನನಗೂ ಅವ್ರಿಗೂ ವ್ಯವಹಾರಿಕ ಸಂಬಂಧ ಇದೆ ಅಂತಾರ. ನಾವು ಯಾರ ಜೊತೆ ಫೋಟೋ ತೆಗೆಸ್ಕೊತೀವಿ ಅವ್ರಿಗೆಲ್ಲ ವ್ಯವಹಾರಿಕ ಸಂಬಂಧ ಇದೆಯಾ ಸರ್? ಇದುವರೆಗೂ ಆಗೈತೆ. ನನ್ನ ವಿರುದ್ಧ ಕಂಪ್ಲೇಂಟ್ ಮಾಡೋರ್ಗೆ ಮಾತ್ರ ರಕ್ಷಣೆ ಇದೆ ಹೊರತು ನನಗೇನು ರಕ್ಷಣೆನೇ ಇಲ್ಲ. ಯಾಕಂದರೆ ನಾನು FIR ಮಾಡಿಕೊಂಡು ತೊಗೊಂಡೋಗಿ ನಾನು ಕಂಪ್ಲೇಂಟ್ ಕೊಟ್ಟರು ಸ್ಟೇಷನ್ಗೆ, ಅದು ತಕ್ಕಂಥ ಪ್ರೂಫ್ ಕೊಡ್ತೀನಿ, ರೆಕಾರ್ಡಿಂಗ್ಸ್ಗಳೆಲ್ಲ ಕೊಡ್ತೀನಿ. ನನ್ನ ಕಂಪ್ಲೇಂಟ್ FIR ಮಾಡ್ಕೊಳ್ಳಿ ಅಂದರೆ ನನ್ನ ಕಂಪ್ಲೇಂಟ್ಗೆ FIR ಮಾಡ್ಕೊಳ್ಳೋರೇ ಯಾರೂ ಇಲ್ಲ. ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ನನ್ನ ಕಂಪ್ಲೇಂಟ್ FIR ಆಗಲ್ಲ. ಇಲ್ಲಿ ವಿತೌಟ್ ಪ್ರೂಫ್ ಏನೂ ಇಲ್ಲ, ನಾನು ಯಾರೇ ಅಂತ ಗೊತ್ತೇ ಇಲ್ಲ ಅಂದ್ರೂ. ಅದರಲ್ಲೂ ಕೆಲವು ವ್ಯಕ್ತಿ ಒಬ್ಬರು ನೋಡಿದೆ ನಾನು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ದುಡ್ಡು, ಅವ್ರು ಯಾರೂ ಮುಖನೇ ನೋಡಿಲ್ಲ ನಾವು. ಯಾರೋ ಸೋನು ಸಮಥಿಂಗ್ ಏನೋ ಹೆಸರು ತೋರಿಸಿದ್ರು, ಆ ವ್ಯಕ್ತಿ ಮುಖನೇ ನೋಡಿಲ್ಲ ನಾವು. ಅದೇನು ಧೈರ್ಯವಾಗಿ ಬಂದು ಕೂತ್ಕೊಂಡು ದುಡ್ಡು ಕೊಡಬೇಕು ಅಂತ ಮಾತಾಡ್ತಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ಇದರಿಂದ ಏನಿದೆ ಅಂತ ಅಂದಾನಿ ಅವ್ರನ್ನ ಕೇಳಿ, ಅವರೇ ಹೇಳ್ತಾರೆ. ಈಗ ನೀವು ಅಂದಾನಿ ಅವ್ರನ್ನ ಕೇಳ್ಬೇಕು ಸರ್, ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಅವ್ರನ್ನ ಕೇಳ್ಬೇಕು. ಈಗ ವನಿತಾ ಐತಾಳ್ ಅವ್ರು ಯಾಕೆ ಮಾಡ್ತಿದ್ದಾರೆ ಅಂದರೆ, ಅವ್ರಿಗೆ ಈಗ ಆಲ್ರೆಡಿ ED ರೈಡ್ ಒಂದ್ಸರಿ ಆಗಿದೆ, ಮತ್ತೆ ಈಗ ಇನ್ನೊಂದ್ಸರಿ ED ರೈಡ್ ಆಗೋ ಚಾನ್ಸಸ್ ಇತ್ತು. ಮತ್ತು ಅವ್ರು ಸ್ವಲ್ಪ ಸಾಲಗಳು ಮಾಡ್ಕೊಂಡಿದ್ದಾರೆ. ಆ ಸಾಲಗಾರರಿಂದ ಬಚಾವಕ್ಕೆ, EDಯಿಂದ ಬಚಾವಕ್ಕೆ ಆಕೆ ತೆಗೆದ್ಬಿಟ್ಟು ನಮ್ಮ ಮೇಲೆ ಹಾಕಿದ್ದಾರೆ. ಜೊತೆಗೆ ಬೇರೆಯವ್ರ ಕೈವಾಡಗಳು ಇದೆ. ಈಗ ನೀವೇ ನೋಡ್ತಾ ಇದ್ದೆ, ನಮ್ಮ ಜನಗಳೇನು ದಡ್ರ, ನನ್ನ ಮೇಲೆ ಆಗ್ತಾ ಇರೋ ಕಂಪ್ಲೇಂಟ್ಗಳ ಬಗ್ಗೆ, ನನ್ನನ್ನು ಯಾವ ರೀತಿ ಇವರು ಟ್ಯಾಕಲ್ ಮಾಡ್ತಿದ್ದಾರೆ ಎಲ್ಲ ನೀವುಗಳೇ ನೋಡ್ತಿದ್ದೀರಾ, ಜನಗಳೇ ನೋಡ್ತಿದ್ದಾರೆ, ಜನಗಳೇ ಆನ್ಸರ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಹೇಳೋದೇನಿದೆ. ಇನ್ನೊಂದು ಪ್ರಕರಣಗಳು ಅವ್ರು ನೋಡೇ ಇಲ್ಲ ಸರ್. ನಾನು ಅವ್ರು ಯಾರನ್ನೋದೇ ಗೊತ್ತಿಲ್ಲ ನನಗೆ. ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ ಹೇಳಿ ಕೊಡ್ಲಿ, ಇವಾಗ ಕೊಡ್ಲಿ. ಇವಾಗ ಯಾರು ಎಲ್ಲರದ್ದು ಹೇಳ್ತೀರಿ ನಾನು, ಅದೇ ಅವ್ರು ಕೊಡ್ಲಿ, ಬಂದು ನೋಡ್ಲಿ. ನನಗೆ ಅವ್ರ ಬಗ್ಗೆ ಅವ್ರ ಮುಖ ಕೂಡ ನಾನು ನೋಡಿಲ್ಲ, ಮೀಡಿಯಾದಲ್ಲಿ ನೀವು ತೋರಿಸಿರೋದು ಅಷ್ಟೇ. ಇನ್ನೊಂದು ಕಡೆ ಸೆಟ್ಲ್ಮೆಂಟ್ ಮಾಡ್ಕೊಂಡೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಸೋನು ಲಂಬಾಣಿ ಅವ್ರು ಏನು ಹೇಳಿದ್ರಿ, ಸುಳ್ಳು ಸರ್. ನಾನು ಈಗ ಹೇಳ್ತಾ ಇರೋದು ಆ ವ್ಯಕ್ತಿ ಮುಖನೇ ನೋಡಿಲ್ಲ ಸರ್ ನಾನು. ನೀವು ಯಾವಾಗ ನಿಮ್ಮ ಮೀಡಿಯಾಗಳಲ್ಲಿ ನನಗೆ ವಿಷಯ ಬಂದಾಗ ನಾನೊಂದ್ಸರಿ ನಾನು ಫೋನಲ್ಲಿ ತೆಗೆದು ನೋಡಿದ್ದೀನಿ ಯಾರು ಇರ್ಬೋದು ಅಂತ. ಆ ವ್ಯಕ್ತಿ ಮುಖ ನನಗೂ ಆಗಲಿ, ನನ್ನ ಫ್ಯಾಮಿಲಿಯವ್ರಿಗಾಗಲಿ, ನನ್ನ ಫ್ರೆಂಡ್ಸ್ಗಳಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಅವ್ರು ಯಾರೇ ಗೊತ್ತಿಲ್ಲ. ಹೌದು ಹೌದು, ಇದರಿಂದ ಇವಾಗ ಸಂಬಂಧ ಇಲ್ಲವರೆಲ್ಲ ಬತ್ತಿದ್ದಾರೆ ಅಂತಂದ್ಮೇಲೆ ಅದರಿಂದ ಇದ್ದೇ ಇರುತ್ತೆ ತಾನೇ ಸರ್. ನಮಗೂ ಮತ್ತು ಐಶ್ವರ್ಯ ಅವ್ರಿಗೆ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಇನ್ನು ಇಲ್ಲ. ಮತ್ತೆ ಅಲ್ಲೇ ನೀವೇ ಆನ್ಸರ್ ಮಾಡ್ತಾ ಇದ್ದೀರಾ. ಈ ದೂರಿನ ಉದ್ದೇಶ ಏನು ಅಂತ ಈಗ ಅವ್ರನ್ನ ಕೇಳ್ಬೇಕು ನೀವು. ದೂರು ಯಾಕೆ ಕೊಟ್ಟಿದ್ದಾರೆ ಅಂತನೂ ಅವ್ರನ್ನೇ ಕೇಳಬೇಕು. ಇವಾಗ ತನಿಖೆ ಮಾಡ್ತಾರೆ, ಒಳ್ಳೊಳ್ಳೆ ಆಫೀಸರ್ಗಳಿದ್ದಾರೆ. ನನಗೆ ದೇವ್ರ ದಯದಿಂದ ಒಳ್ಳೊಳ್ಳೆ ಐವಗಳು ಸಿಕ್ಕಿದ್ದಾರೆ. ಅವರು ಯಾವುದೇ ಕಂಪ್ಲೇಂಟ್ ಬಂದ್ರೂ ಅದನ್ನು ಯಾವ ರೀತಿ ತನಿಖೆ ಮಾಡಬೇಕು, ಅವ್ರ ತನಿಖೆಗೆ ನಾನು ಸಹಕಾರ ಮಾಡಬೇಕು. ಇಲ್ಲಾಗಿರಬೇಕು, ಬೆಂಗಳೂರಲ್ಲಾಗಿರ್ಬೋದು, ಎಲ್ಲ ಕಡೆನೂ ಅವ್ರು ಏನೇ ತನಿಖೆ ಮಾಡಿದ್ರು, ಅವ್ರು ಯಾವಾಗಲೇ ಕರೆದ್ರು ನಾವು ಹೋಗ್ತಾ ಇದ್ದೀವಿ, ಅವ್ರ ತನಿಖೆಗೆ ಸಹಕಾರ ಮಾಡಿ ಬರ್ತಾ ಇದ್ದೀನಿ. ಹಾಗಾದ್ರೆ ರಾಜಕಾರಣಿಗಳ ಕುತಂತ್ರನೂ ಇದೆಯಾ ಅಂತ ಹಾಗಾದ್ರೆ? ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಈಗ ಇವ್ರ ಹೆಸರು ಹೇಳಿದ್ದಕ್ಕೆ ಮಾತ್ರ ಗೊತ್ತಾಗ್ತಾ ಇದೆ. ಅದು ಬಿಟ್ಟರೆ ಬೇರೆ ಇನ್ಯಾರು ಮಾತಾಡಿದಾರೋ ಅದ್ರ ಬಗ್ಗೆ ನೀವೇ ಹೇಳಿದ್ರಿ ಮೇಡಮ್, ಸೆಂಟ್ರಲ್ ಮಿನಿಸ್ಟರ್ ಒಬ್ಬರ ಕೈವಾಡ ಇದೆ, ಇದರಿಂದ ಈ ಒಂದೆಲ್ಲ ಪ್ರಕರಣಗಳು ಅದೇ ಮುಂದಿನ ದಿನಗಳಲ್ಲಿ ಬೆಳ್ಕಕ್ಕೆ ತರ್ತೀನಿ. ಅದರಲ್ಲಿ ಇವಾಗ ನೀವು ಅನ್ಕೊಂಡಂಗೆ ಇವರು ಕುಮಾರಸ್ವಾಮಿ ಸರ್ದು ಮತ್ತು ಅವರ ವೈಫ್ ಮತ್ತು ಮಗ ಅದೆಲ್ಲ ಹೇಳಿದ್ರೆ ಅವ್ರಿಗೂ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇದು ಇವರು ಇದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಅವ್ರ ಹೆಸರುಗಳನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ. ಯಾರು ಏನಿಲ್ಲ, ಯಾವುದು ಇಲ್ಲ ಸರ್, ಯಾರು ಏನು ಕೊಟ್ಟಿಲ್ಲ. ಸುಮ್ಮನೆ ಅವ್ರ ಬಾಯಿಗೆ ಬಂದಂಗೆ ಅವ್ರು ಹೇಳ್ತಿದ್ದಾರೆ.